ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ರುದ್ರಾಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋಣ. ರುದ್ರಾಕ್ಷಿ ಅಂದರೆ ಏನು? ರುದ್ರಾಕ್ಷಿ ಒಂದು ಶಿವನ ವರ ಅಂತ ನಾವು ಹೇಳ್ಬೋದು. ರುದ್ರನ ಒಂದು ಕಣ್ಣೀರು, ಅದರಿಂದ ಉತ್ಪತ್ತಿಯಾದಂಥ ಗಿಡನೇ ರುದ್ರಾಕ್ಷಿ ಗಿಡ. ರುದ್ರ ಅಂದರೆ ಶಿವ, ಹಾಗೂ ಅಕ್ಷಿ ಅಂತಂದರೆ ಅವನ ಒಂದು ಕಣ್ಣೀರು. ಸೊ ಇದನ್ನು ನಾವು ರುದ್ರಾಕ್ಷಿ ಅಂತ ಕರಿತೀವಿ. ಇದು ನಮ್ಮ ಬಾಡಿಗೆ ಏನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೇಜರಾಗಿ ಇದರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ನೆಗೆಟಿವಿಟೀಸ್ನ ಏನಿದೆ ನಮ್ಮ ಬಾಡಿಲಿ ಅಥವಾ ನಮ್ಮ ಸುತ್ತಮುತ್ತಲಿನ ನೆಗೆಟಿವಿಟೀಸ್ ಏನಿದೆ ಇದನ್ನು ಇದು ಹೋಗಲಾಡಿಸುತ್ತೆ. ಮತ್ತು ಇದರ ಒಂದು ಶಕ್ತಿ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂದರೆ, ಇದು ಕಂಪ್ಲೀಟ್ ಯೂನಿವರ್ಸಿಂದ ಅಂದರೆ ನಮ್ಮ ಒಂದು ಪ್ರಕೃತಿಯಿಂದ ಎನರ್ಜೀಸ್ನ ಗ್ರ್ಯಾಬ್ ಮಾಡುತ್ತೆ, ಪಾಸಿಟಿವ್ ಎನರ್ಜೀಸ್ನ ಗ್ರ್ಯಾಬ್ ಮಾಡುತ್ತೆ, ಹಾಗೂ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜೀಸ್ನ ಡ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ಆಲ್ ಋಷಿಮುನಿಗಳು ರುದ್ರಾಕ್ಷಿನ ಬಳಸ್ತಾರೆ. ಏನಕ್ಕೆ ಅಂದರೆ ಅವರು ಓವರ್ ಪಾಸಿಟಿವ್ ಎನರ್ಜಿನ ಗ್ರ್ಯಾಬ್ ಮಾಡುವಂಥ ಒಂದು ಸಾಧನೆಯಲ್ಲಿರ್ತಾರೆ. ಸೊ ಇದನ್ನು ನಾವು ಧರಿಸೋದ್ರಿಂದ ನಮ್ಮ ಒಂದು ಬಾಡಿಯಲ್ಲಿರುವಂಥ ನೆಗೆಟಿವಿಟಿ ಅನ್ನೋದೇನಿರುತ್ತೆ ಅದು ಡ್ರೈನ್ ಆಗ್ತಾ ಹೋಗುತ್ತೆ, ಅದು ಗ್ರೌಂಡಿಂಗ್ ಆಗ್ತಾ ಹೋಗುತ್ತೆ. ಸೊ ಪಾಸಿಟಿವಿಟಿ ನಮ್ಮಲ್ಲಿ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದು ರುದ್ರಾಕ್ಷಿಯ ಒಂದು ಸೂಪರ್ ಪವರ್ ಅಂತ ಹೇಳ್ಬೋದು. ನಿಮ್ಮ ಆರಾ ಅಂತ ಏನು ಕರಿತೀವಿ ಅಂದರೆ, ನಿಮ್ಮ ಸುತ್ತ ಇರುವಂಥ ಒಂದು ಎನರ್ಜಿ, ನಿಮ್ಮ ಒಂದು ಮನುಷ್ಯನ ನೀವು ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ನೀವು ನೋಡಿದ್ರೆ ಅವ್ರ ಸುತ್ತ ಒಂದು ಎನರ್ಜಿ ಫಾರ್ಮ್ಯಾಟು ಬಿಲ್ಡ್ ಆಗಿರುತ್ತೆ. ಸೊ ಆ ಎನರ್ಜೀಸು ತುಂಬಾ ವೈಬ್ರೆಂಟ್ ಆಗಿರುತ್ತೆ. ಅಂದರೆ ಅದರಲ್ಲಿ ತುಂಬಾ ನೆಗೆಟಿವ್ಸ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ, ಹಾಗೆಯೇ ಪಾಸಿಟಿವ್ಸ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇದನ್ನು ನಾವು ಹೇಗೆ ತಿಳ್ಕೊಬೋದು ಅಂದರೆ, ಯಾವುದೋ ಒಂದು ವ್ಯಕ್ತಿ ನಮ್ಮ ಪಕ್ಕ ಬಂದು ಕೂತಾಗ ನಮಗೆ ಅವ್ರ ಪಕ್ಕ ಕೂರೋಕ್ಕೆ ಒಂದಷ್ಟು ಹಿಂಸೆ ಆಗುವಂಥದ್ದಾಗಿರಲಿ, ಒಂಥರ ನಮಗೂ ಅವ್ರಿಗೂ ಅಟ್ಯಾಚ್ಮೆಂಟ್ ಅಷ್ಟು ಇದಾಗಲ್ಲ. ಸೊ ನೆಗೆಟಿವ್ ನಮ್ಗೆ ಅವ್ರು ಫೀಲ್ ಆಗ್ತಾರೆ. ಸೊ ನೆಗೆಟಿವ್ ಆರಾ ಅಂತ ಕರಿತೀವಿ ಅದನ್ನು. ಸೊ ಇದು ಎಲ್ಲ ಮನುಷ್ಯನಿಗೂ ಆಗುತ್ತೆ. ಈ ಒಂದು ನೆಗೆಟಿವಿಟಿನ ನಾವು ಡ್ರೈನ್ ಮಾಡ್ಕೊಳ್ಳೋಕ್ಕೋಸ್ಕರ ರುದ್ರಾಕ್ಷಿ ತುಂಬಾ ಒಳ್ಳೆಯ ಒಂದು ಸಾಧನ ಅಂತಲೇ ಹೇಳ್ಬೋದು. ಈ ರುದ್ರಾಕ್ಷಿನ ನಾವು ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಬೇರೆ ರುದ್ರಾಕ್ಷಿನ ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್. ನೀವು ಯಾವ ರುದ್ರಾಕ್ಷಿನ ಯಾವ ಕಾರ್ಯಕ್ಕೆ ಯೂಸ್ ಮಾಡ್ತೀರಾ, ಯಾರು ಯಾವ ರುದ್ರಾಕ್ಷಿ ಧರಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಜಾತಕದಲ್ಲಿ ಮತ್ತು ಈ ರುದ್ರಾಕ್ಷಿನ ನಾವು ಸರ್ಪೆಂಟ್ ಅಂತ ಏನು ಕರಿತೀವಿ, ನಮ್ಮ ಬಾಡಿನಲ್ಲಿರುವಂಥ 7 ಚಕ್ರಗಳು, ಇದರ ಒಂದು ಅನುಗುಣವಾಗಿ ನಾವು ರುದ್ರಾಕ್ಷಿನ ಬಳಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೆ 7 ಚಕ್ರಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ದಯವಿಟ್ಟು ಅದನ್ನು ನೋಡಿ. ಸೊ ನೀವು ಒಂದು ರುದ್ರಾಕ್ಷಿನ ನೋಡಿದ್ರೆ ಈ ಆಕಾರದಲ್ಲಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ, ಪಾಸಿಟಿವಿಟೀಸ್ ಅಂತ ಏನಿರುತ್ತೆ ಅದನ್ನು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನೆಗೆಟಿವಿಟೀಸ್ನ ಗ್ರೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪಾಸಿಟಿವಿಟಿ ಫಿಲ್ ಮಾಡುತ್ತೆ, ನೆಗೆಟಿವಿಟೀಸ್ನ ಗ್ರೌಂಡ್ ಮಾಡುತ್ತೆ. ಇದರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಅದು ಏನಾಗುತ್ತೆ, ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಇದರಿಂದ ಈ ಕಡೆ ಆಗ್ತಾ ಇರುತ್ತೆ, ಇದರಿಂದ ಈ ಕಡೆ ಆಗ್ತಾ ಇರುತ್ತೆ. ಸೊ ಇದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ವರ್ಕ್ ಮಾಡುತ್ತೆ. ಪಾಸಿಟಿವಿಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೇ ಹೇಳ್ಬೋದು. ಸೊ ಈಗ ಯಾವ ರುದ್ರಾಕ್ಷಿಗಳಿದೆ ಆ್ಯಂಡ್ ಯಾವ ರುದ್ರಾಕ್ಷಿಗಳು ಯಾವ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ಮುಖದ ರುದ್ರಾಕ್ಷಿ, ಇದು ಸೂರ್ಯನಿಗೆ ಸಂಬಂಧಪಡುತ್ತೆ. ಇದನ್ನು ನೀವು ಯಾವುದೇ ಒಂದು ಕಾರ್ಯಸಿದ್ಧಿಗೆ ಬಳಸ್ಬೋದು. ಯಾವುದೇ ಒಂದು ದೃಢ ನಿರ್ಧಾರ ತೊಗೊಬೇಕಾದ್ರೆ ಅಥವಾ ಒಂದು ಗ್ರೂಪ್ನ ಹ್ಯಾಂಡಲ್ ಮಾಡಬೇಕಾಗಿರುವಂಥ ಒಂದು ಕೇಪಬಿಲಿಟಿ ಬರಬೇಕಾದ್ರೆ ಇದನ್ನು ಬಳಸ್ಬೋದು. ಯಾರಲ್ಲಿ ಒಂದು ಅಂಜಿಕೆ ಇರುತ್ತೆ, ಒಂದು 4 ಜನರ ಮಧ್ಯೆ ಹೋಗಿ ಮಾತಾಡೋಕ್ಕೆ ಯಾರಲ್ಲಿ ಆ ಒಂದು ಸ್ಥೈರ್ಯ ಕಡಿಮೆ ಇರುತ್ತೋ ಇವರು ಈ ಒಂದು ಮುಖದ ರುದ್ರಾಕ್ಷಿನ ಬಳಸ್ಬೋದು. ಹಾಗೂ 2 ಮುಖದ ರುದ್ರಾಕ್ಷಿ, ಇದು ಚಂದ್ರನಿಗೆ ಸಂಬಂಧಪಡುತ್ತೆ. ಯಾರಿಗೆ ಅವ್ರ ಲೈಫ್ನಲ್ಲಿ ಲವ್ ಆ್ಯಂಡ್ ಕೇರ್ ಕಡಿಮೆ ಅನಿಸುತ್ತೋ ಆ್ಯಂಡ್ ಅವ್ರಿಗೆ ಯಾವಾಗ ಡಿಪ್ರೆಷನ್ ಫೀಲ್ ಆಗ್ತಾರೋ ಇಂಥವ್ರು ಈ ಚಂದ್ರನ ರುದ್ರಾಕ್ಷಿ ಬಳಸ್ಬೋದು. ಅಂದರೆ 2 ಮುಖದ ರುದ್ರಾಕ್ಷಿನ ಬಳಸ್ಬೋದು. 3 ಮುಖದ ರುದ್ರಾಕ್ಷಿ ಕುಜನಿಗೆ ಸಂಬಂಧಪಡುತ್ತೆ. ಕುಜ ಅಂದರೆ ವಾರಿಯರ್. ಸೊ ನಿಮಗೆ ಯಾವಾಗ ನಿಮ್ಮ ಜೀವನದಲ್ಲಿ ಫೈಟಿಂಗ್ ಸ್ಪಿರಿಟ್ ಬೇಕು ಆಗ ಈ ಒಂದು ರುದ್ರಾಕ್ಷಿನ ಬಳಸ್ಬೋದು. ಹಾಗೆ ವೀಕ್ ಆಗಿರುವಂಥವ್ರು 3 ಮುಖದ ರುದ್ರಾಕ್ಷಿನ ಬಳಸೋದ್ರಿಂದ ಅವರ ಒಂದು ದೇಹಕ್ಕೆ ಸ್ಟ್ರೆಂತ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 4 ಮುಖದ ರುದ್ರಾಕ್ಷಿನ ಬಳಸುವಂಥ ಒಂದು ಕಾರ್ಯ ಬಂದ್ಬಿಟ್ಟು ಬುದ್ಧಿವಂತಿಕೆ. ಮತ್ತು ಯಾರಿಗೆ ಕೆಲಸ ವಹಿವಾಟುಗಳಲ್ಲಿ ತೊಂದರೆಗೊಳ್ತಿರ್ತಾರೋ ಅವರು 4 ಮುಖದ ರುದ್ರಾಕ್ಷಿ ಬಳಸೋದ್ರಿಂದ ಕೆಲಸ ಸಿಗೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಹಾಗೂ 5 ಮುಖದ ರುದ್ರಾಕ್ಷಿ, ಯಾರ ಒಂದು ಜ್ಞಾನ ಮತ್ತು ಏನು ಹೇಳ್ಬೋದು, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಧೈರ್ಯ ಬೇಕಾಗುತ್ತೋ ಅಂಥವರು ಈ 5 ಮುಖದ ರುದ್ರಾಕ್ಷಿನ ಬಳಸ್ಬೋದು. 5 ಮುಖದ ರುದ್ರಾಕ್ಷಿ ಬಂದ್ಬಿಟ್ಟು ಗುರುವಿಗೆ ಸಂಬಂಧಪಟ್ಟಿರುವಂಥ ರುದ್ರಾಕ್ಷಿ. ಹಾಗೂ 6 ಮುಖದ ರುದ್ರಾಕ್ಷಿ, ಯಾರ ಜೀವನದಲ್ಲಿ ದುಡ್ಡು ಮತ್ತು ಕಾಸಿನ ಅಭಾವ ಕಡಿಮೆ ಇರುತ್ತೋ, ಮತ್ತು ಇದು ಈ 6 ಮುಖದ ರುದ್ರಾಕ್ಷಿ ಬಂದ್ಬಿಟ್ಟು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಹಾಗೂ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ರುದ್ರಾಕ್ಷಿ ಆಗಿರುತ್ತೆ. ಸೊ ಯಾರ ಜೀವನದಲ್ಲಿ
ಆ, ಸಿರಿತನ ಬೇಕು ಮತ್ತು ದುಡ್ಡಿನ ಒಂದು ಫ್ಲೋ ಜಾಸ್ತಿ ಬೇಕು, ಬಂದಿರೋ ದುಡ್ಡು ಉಳಿಬೇಕು ಅಂತ ಇರ್ತಾರೋ ಅವರು 6 ಮುಖದ ರುದ್ರಾಕ್ಷಿನ ಬಳಸಿದ್ರೆ ತುಂಬ ಒಳ್ಳೆಯದು. ಮತ್ತು 7 ಮುಖದ ರುದ್ರಾಕ್ಷಿ ಶನಿಗೆ ಸಂಬಂಧಪಟ್ಟಿದ್ದು. ಯಾರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿರ್ತಾರೋ, ಯಾರು ಒಂದು ಕಟ್ಟ ಒಂದು ಈಗ ಲಾಯರ್ಗಳಾಗಿರ್ಬೋದು, ಇಂಥವ್ರು ಈ ರುದ್ರಾಕ್ಷಿನ ಬಳಸೋದ್ರಿಂದ ಇವರ ಒಂದು ದೃಢತನ ಜಾಸ್ತಿ ಆಗುತ್ತೆ ಮತ್ತು ಇವರು ಮಾತಾಡೋಕೆ ತುಂಬಾನೇ ಧೈರ್ಯ ತುಂಬುತ್ತೆ. ಯಾಕಂದ್ರೆ 7 ಮುಖದ ರುದ್ರಾಕ್ಷಿ ಬಂದ್ಬಿಟ್ಟು ಶನಿಗೆ ಸಂಬಂಧಪಟ್ಟಿರೋದು. ಸೊ ಮತ್ತು 8 ಮುಖದ ರುದ್ರಾಕ್ಷಿ ರಾಹುಗೆ ಸಂಬಂಧಪಟ್ಟಿದ್ದು. ಯಾರ್ಯಾರು ಈ ಒಂದು ಲಕ್ ಮೇಲೆ ನಿರ್ಧಾರ ಆಗಿರುವಂಥ ಗೇಮ್ಗಳಾಡ್ತಾರೋ ಮತ್ತು ಅವರ ಒಂದು ಜೀವನದಲ್ಲಿ ಯಾರಿಗೆ ಒಂದು ಫೌಂಡೇಶನ್ ಕರೆಕ್ಟಾಗಿ ಬೇಕಾಗಿರುತ್ತೋ ಇಂಥವರು ಈ 8 ಮುಖದ ರುದ್ರಾಕ್ಷಿನ ಬಳಸಿದ್ರೆ ತುಂಬ ಒಳ್ಳೆಯದು. ಮತ್ತು 9 ಮುಖದ ರುದ್ರಾಕ್ಷಿ ಇದು ತುಂಬಾ ಪವರ್ಫುಲ್ ರುದ್ರಾಕ್ಷಿ ಅನ್ಬೋದು. ಯಾಕಂದರೆ ಇದು ಸ್ಪಿರಿಚುವಾಲಿಟಿಗೆ ಸಂಬಂಧಪಟ್ಟಿದ್ದು. ಯಾರಿಗೆ ಒಂದು ಸ್ಪಿರಿಚುವಲ್ ಜ್ಞಾನ ಬೇಕಾಗಿರುತ್ತೋ, ಆಧ್ಯಾತ್ಮಿಕತೆಯ ಒಂದು ಒಲವು ಬೇಕಾಗಿರುತ್ತೋ ಅಂಥವರು ಈ 9 ಮುಖದ ರುದ್ರಾಕ್ಷಿನ ಧರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಆಸ್ಟ್ರೋ ಸ್ಪಿರಿಚುವಾಲಿಟಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.